ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ವಿರಾಟ್ ಕೊಹ್ಲಿ ನೆನ್ನೆ ಮ್ಯಾಚ್ ಸೆಂಚುರಿ ಬರ್ತಾ ಇದ್ದಂಗೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಸೆರೆಮನಿಲಿ ಹಲವಾರು ಮ್ಯಾಟರ್ಗಳ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಒಂದೊಂದೇ ನೋಡೋಣ ಏನೇನು ಡಿಸ್ಕಸ್ ಮಾಡಿದ್ದಾರೆ ಅಂತ. ಕ್ರಿಕೆಟ್ನ ಅವ್ರು ಯಾವ ಥರ ನೋಡ್ತಾರೆ ಆ್ಯಂಡ್ ಏನಕ್ಕೆ ಸೆಲೆಬ್ರೇಷನ್ ಜೋರಾಗಿರಲಿಲ್ಲ ಎಲ್ಲದ್ರ ಬಗ್ಗೆನೂ ಕೂಡ ಡೀಟೇಲಾಗೆ ಒಪ್ಕೊಂಡಿದ್ದಾರೆ. ಹಿಂಗೆ ಆಯ್ತು ಹೋಗೋರು ಹಂಗಂಗೆ ಆಯಿತು ಅಂತ. ಸೊ ಅವ್ರು ಹೇಳೋದೇನು ಅಂದರೆ ಕ್ರಿಕೆಟ್ನ ಅವ್ರು ಎಷ್ಟು ಇಷ್ಟಪಡ್ತಾರೆ ಅಂದರೆ ಐ ಜಸ್ಟ್ ಲವ್ ಬ್ಯಾಟಿಂಗ್. ಅವ್ರು ಬ್ಯಾಟಿಂಗ್ ಆಡಬೇಕು ಅಂದರೆ ಇನ್ನೂ ಇಷ್ಟು ಒಂಥರ ಆಲ್ಮೋಸ್ಟ್ ಎಂಡ್ ಸ್ಟೇಜ್ ಆಫ್ ಅವ್ರ ಕೆರಿಯರ್ ಬಂದಿದ್ರು ಕೂಡ ಇನ್ನೂ 4-5 ವರ್ಷ, ಆಲ್ಮೋಸ್ಟ್ 4 ವರ್ಷ IPL ಆಡ್ತಾರೆ ಅಂತ ಅನ್ಕೊಳ್ಳಿ. ಆದರೂ ಬಂದಿದ್ರು ಕೂಡ ಬರ್ತಾ ಇದ್ರು ಕೂಡ ನಾನು ಇವಾಗಲೂ ಕೂಡ ಬ್ಯಾಟಿಂಗ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಷ್ಟೇ ಇಷ್ಟಪಡ್ತೀನಿ. ಇವನ್ ಆಫ್ಟರ್ ಆಲ್ ದಿಸ್ ದ್ಯಾಟ್ಸ್ ಮೈ ಕೋರ್ ಫೀಲಿಂಗ್. ಲುಕ್ ವಾಟ್ ಐ ಆನರ್ ಟು ಪ್ಲೇ ಅಟ್ ದಿಸ್ ಲೆವೆಲ್. ಈ ಲೆವೆಲ್ ಆಡೋದಕ್ಕೆ ನಾನು ಇವಾಗ ಗ್ರೇಟ್ನೆಸ್ ಫೀಲ್ ಮಾಡ್ತಾ ಇದ್ದೀನಿ. ಎಷ್ಟೆಷ್ಟು ಜನ ಸಕ್ಸಾಗಿರುವಂಥ ಪ್ಲೇಯರ್ಸ್ಗಳಿದೆ, ಲೆಜೆಂಡ್ರಿ ಪ್ಲೇಯರ್ಸ್ಗಳಿದ್ದಾರೆ, ಮಸ್ತ್ ಪ್ಲೇಯರ್ಗಳ ಜೊತೆಗೆ ಆಡಿದ್ದೀನಿ. ಸೊ ಈ ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ, ಈ ಲೆವೆಲ್ ಆಫ್ ಕ್ರಿಕೆಟ್ನ ನಾನು ಆಡೋದಕ್ಕೆ ಪ್ರತಿಯೊಂದು ಕ್ಷಣನೂ ಕೂಡ ಕಾಯ್ತಾ ಇರ್ತೀನಿ. ಕ್ರಿಕೆಟ್ ಇಸ್ ಅಬ್ಸಲ್ಯೂಟ್ಲಿ ಸಮಥಿಂಗ್ ದಟ್ ಐ ಟ್ರೂಲಿ ಲವ್ ಆ್ಯಂಡ್ ಐ ಜಸ್ಟ್ ಗಿವ್ ಮೈ ಹಾರ್ಟ್ ಆ್ಯಂಡ್ ಸೋಲ್. ಸ್ವಲ್ಪ ಜಾಸ್ತಿನೇ ಹೇಳ್ಬಿಟ್ಟಿದ್ದಾರೆ. ಹಾರ್ಟ್ ಆ್ಯಂಡ್ ಸೋಲ್ ಔಟ್ ದೇರ್ ಆನ್ ದ ಫೀಲ್ಡ್, ವೆದರ್ ಐ ಆಮ್ ಫೀಲ್ಡಿಂಗ್ ಆರ್ ಬ್ಯಾಟಿಂಗ್, ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಫಿನಿಶ್ ಒನ್ ಡೇ ಅಂತ ಹೇಳಿದರೆ. ಒಂದಿನ ಫಿನಿಶ್ ಆಗುತ್ತೆ ಅಂತ ಗೊತ್ತು, ಅದು ಯಾವ ದಿನ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಕ್ಷಣ ಹೋದಾಗಲೂ ಕೂಡ ನೋಡಿ ಯಾವ ಥರ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಕ್ಷಣನೂ ಕೂಡ ನಾನು ಎಂಜಾಯ್ ಮಾಡ್ತೀನಿ. ಅದು ಯಾವತ್ತು ಎಂಡ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ವಿ ಆಲ್ ನೋ ಇಟ್ಸ್ ಗೋನ್ ಎಂಡ್ ಒನ್ ಡೇ ಅಂತ ಹೇಳಿದರೆ. ಸೊ ಇದೆಲ್ಲ ಕ್ರಿಕೆಟರ್ಸ್ಗೂ ಕೂಡ ಅಪ್ಲಿಕಬಲ್ ಆಗುತ್ತೆ, ಬರೀ ವಿರಾಟ್ ಕೊಹ್ಲಿಗೆ ಮಾತ್ರ ಅಲ್ಲ. ಪ್ರೆಷರ್ ಬಗ್ಗೆ ಮಾತಾಡಿದ್ರೆ ಚೇಸ್ ಮಾಡಬೇಕಾದ್ರೆ ಪ್ರೆಷರ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ದರ್ ಇಸ್ ಅ ರೀಸನ್ ವೈ ಪೀಪಲ್ ಸೇ ಪ್ರೆಷರ್ ಇಸ್ ಪ್ರಿವಿಲೇಜ್. ಪ್ರೆಷರ್ ಇದ್ದರೆ ನನಗೆ ಇಷ್ಟ ಆಗೋರು, ಪ್ರೆಷರ್ ಗೇಮ್ಗಳಲ್ಲಿ ಆಡಬೇಕು ಅಂದರೆ ಇಷ್ಟ ನನಗೆ ಅಂತ ಸುಮಾರು ಜನ ಪ್ಲೇಯರ್ಗಳನ್ನ ಹೇಳೋದು ನೋಡಿದ್ದೀವಿ. ಬಟ್ ಅದ್ರಲ್ಲಿ ನಾನು ಕೂಡ ಒಬ್ಬ. ಸೊ ನನಗೂ ಪ್ರೆಷರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ ಪ್ರೆಷರ್ ಹೆಂಗಿರ್ಬೇಕಂದ್ರೆ ಪಾಸಿಟಿವ್ ಪ್ರೆಷರ್ ಇರಬೇಕು. ಇಟ್ ಆ್ಯಕ್ಚುಲಿ ಕೀಪ್ಸ್ ಯು ಹಂಬಲ್, ಕೀಪ್ಸ್ ಆನ್ ಫೋಕಸ್ಡ್, ಮೇಕ್ಸ್ ಯು ವರ್ಕ್ ಹಾರ್ಡರ್ ಟು ಪ್ರಾಕ್ಟೀಸ್ ಅಗೇನ್. ಯು ಕಾಂಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡಾಗಿ ತೊಗೊಂಡು ಬರೋದಕ್ಕಾಗೋದಿಲ್ಲ. ಹೊಟ್ಟೆಲಿ ಬಟರ್ಫ್ಲೈಸ್ಗಳನ್ನ ಇಟ್ಕೊಂಡು ಬರೋದಕ್ಕಾಗೋದಿಲ್ಲ. ಹಂಗೆ ಹಿಂಗೆ ನಾನು ಮಾಡ್ಬಿಡ್ತೀನಿ ಗುರು ಅಂತ ಇಟ್ಕೊಂಡು ಬರೋದಕ್ಕಾಗೋದಿಲ್ಲ. ಸೊ ಪ್ರೆಷರ್ ಇರಬೇಕು, ಅದು ಪಾಸಿಟಿವ್ ಆಗಿರಬೇಕು. ಅವಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ. ಸೊ ಐ ವಾಸ್ ಇನ್ ನೆಟ್ಸ್ ವರ್ಕಿಂಗ್ ಹಾರ್ಡರ್, ಟ್ರೈನಿಂಗ್ ಹಾರ್ಡರ್. ಇನ್ನೇನು ಗುರು ಅದನ್ನೇ ಹೇಳಿದ್ದಾರೆ. ಪ್ರೆಷರ್ ನಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ನಾವು ಪ್ಯಾಷನೇಟ್ ಆಗಿರ್ತೀವಿ, ಜೊತೆಗೆ ಅಷ್ಟು ಟ್ರೈನ್ ಮಾಡ್ತೀವಿ ನೆಟ್ಸಲ್ಲಿ. ನಾವು ಪ್ರೆಷರ್ ತಗೊಳ್ಳೋದಕ್ಕೆ ರೆಡಿ ಇರೋರು ಖಂಡಿತ ನೆಟ್ಸಲ್ಲಿ ಹಲವಾರು ಸಲ ಅಂದರೆ ಹಲವಾರು ಸೆಷನ್ಸ್ಗಳು ಟ್ರೈನ್ ಕಂಟಿನ್ಯೂಸ್ಲಿ ಮಾಡ್ತಾನೆ ಇರ್ತಾರೆ ಅಂತ ಹೇಳಿದ್ದಾರೆ. ಏನಕ್ಕೆ ಸೆಲೆಬ್ರೇಷನ್ ಏನೇ ಜೋರಾಗಿರಲಿಲ್ಲ, ಸುಮ್ಮನೆ ಜಸ್ಟ್ ಲೈಟಾಗಿ ಒಂದು ಸ್ವಲ್ಪ ಬ್ಯಾಟ್ನ ಆಯ್ತಿದ್ರು ಅಷ್ಟೇ. ಹೆಲ್ಮೆಟ್ ಎಲ್ಲ ಬಿಚ್ಚಿ ಸೆಲೆಬ್ರೇಟ್ ಮಾಡಲ್ಲ ಸೆಂಚುರಿ ಆದ್ರೂ ಸಹ. ಏನಕ್ಕೆ ಜೋರಾಗಿರಲಿಲ್ಲ ಅಂತ ಅವ್ರು ಹೇಳಿದರೆ, ಸೆಲೆಬ್ರೇಷನ್ ವಾಸಂಟ್ ಎ ಬಿಗ್ ಒನ್ ಬಿಕಾಸ್ ವಿ ನೋ ದ ಇಂಪಾರ್ಟೆನ್ಸ್ ಆಫ್ ಪಾಯಿಂಟ್ಸ್. ರೈಟ್ ನಾವು ಪಾಯಿಂಟ್ಸ್ ಇಂಪಾರ್ಟೆನ್ಸ್ ಗೊತ್ತೋಗರು. ಅಂದರೆ ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಏನಿಲ್ವಲ್ಲ, ನಾವು ಸೆಲೆಬ್ರೇಷನ್ಗೋಸ್ಕರ ವೆಯ್ಟ್ ಮಾಡಿದ್ವಿ, ಹೆಲ್ಮೆಟ್ ಬಿಚ್ಚೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ಸೀಸನ್ನ ಮೊದಲನೇ ಸೆಂಚುರಿ ಏನಾದ್ರು ರಿಪೀಟೆಡಾಗಿ 4-5 ಸೆಂಚುರಿ ಹೊಡೆದ್ಬಿಟ್ಟಿತ್ತು ಅಂದರೆ ಬಿಡುಗರು ಹೋಗಲಿ ಎಷ್ಟು ಸಲ ಹೆಚ್ಚುತ್ತಾರೆ, ಎಷ್ಟು ಸಲ ಬಿಚ್ಚುತ್ತಾರೆ ಅಂತ ಅನ್ಬೋದಾಗಿತ್ತು. ಫಸ್ಟ್ನೇ ಸೆಂಚುರಿ ಬಿಚ್ಚಬೇಕಾಗಿತ್ತು ಅಲ್ಲಿ. ಹೌದು, ಪಾಯಿಂಟ್ಸ್ ಮುಖ್ಯನೇ. ಪಾಯಿಂಟ್ಸ್ ತಗೊಂಡಿದ್ದೀವಿ, ಗೆದ್ದಿದ್ದಕ್ಕಾದರೂ ಎತ್ತಬೇಕಲ್ಲ ನಾವು. ವಿರಾಟ್ ಕೊಹ್ಲಿನ ಒಂದು ಹೆಲ್ಮೆಟ್ನ ಬ್ಯಾಟ್ನ ಎತ್ತಿದ್ರೆ ಆ ಥರ ನೋಡೋದಕ್ಕೆ ಮಜಾ. ಈ ಥರ ಪ್ಲೈನ್ ಸೆಲೆಬ್ರೇಷನ್ ನಮಗೆಲ್ಲ ಇಷ್ಟ ಆಗುತ್ತೆ. ಒಂದು ಅಗ್ರೆಸಿವ್ ಸೆಲೆಬ್ರೇಷನ್ ಏನು ಬರುತ್ತೆ, ಆ ಒಂದು ಫಿಸ್ಟ್ ಪಂಪು, ಆ ಥರ ಸೆಲೆಬ್ರೇಷನ್ ನೋಡೋದಕ್ಕೆ ಇಷ್ಟ. ಸೊ ಅವ್ರು ಹೇಳೋದೇನು ಅಂತಂದರೆ ಅದೇ ಮೇಯ್ನಾಗಿ ನಮಗೆ 2 ಪಾಯಿಂಟ್ ಬರಬೇಕಾಗಿತ್ತು, ಇವಾಗ ಮುಂಚೆ ಹಂಗೆ ಹಿಂಗೆ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಲ್ಲ, ಸೊ ಅದೆಲ್ಲ ಹೋಗ್ಬಿಟ್ಟಿದೆ ಅನ್ನೋ ಥರನೇ ಹೇಳಿದರು ಅವರು. ಬಟ್ ನಾವು ಅದನ್ನೇ ಇಷ್ಟಪಡ್ತೀವಿ ನೋಡೋದಕ್ಕೆ. ಐ ವಾಂಟ್ ಟು ಮೇಕ್ ದ ಮೋಸ್ಟ್ ಆಫ್ ಎವ್ರಿ ಡೇ ದ್ಯಾಟ್ I am on the field and just enjoy myself and have a lot of fun and look forward to a pressure situation, looking forward to scenario when I am feeling a bit heat ಅಂತೆ. ಅವ್ರು ಯಾವಾಗಲೂ ಕೂಡ ಇದೇ ನೋಡ್ತಾ ಇರ್ತಾರೆ, ಬರೀ ಹೀಟ್ ಸಿಚುವೇಶನು, ಬರೀ ಪ್ರೆಷರ್ ಸಿಚುವೇಶನು. ಯಾವಾಗ ನಾನು ಬಂದ್ಬಿಟ್ಟಲ್ಲಿ ಪಂಪ್ ಮಾಡೋದು, ಒಂದು ಅಜ್ಜಿ ಹಾಕೊಂಡು ಚಚ್ಚೋದು, ರುಬ್ಬೋದು, ಯಾವಾಗ ಟೀಮು ಥ್ರೆಟ್ಟಲ್ಲಿರುತ್ತೆ. ಸೊ ಆ ಟೈಮಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕು ಅಂತ ನೋಡ್ತಾ ಇರ್ತೀನಿ. ಜಿತೇಶ್ ಶರ್ಮಾ ಹೇಳಿರಲ್ಲ ಗುರು, ಎಲ್ಲ ನಮ್ಮ ಟೀಮೆಲ್ಲ ಆ ಥರ ಹೇಳಿದ ವಿರಾಟ್ ಕೊಹ್ಲಿ, ನಮ್ಮ ಟೀಮೆಲ್ಲ ಕೊಲ್ಯಾಪ್ಸ್ ಆಗಬೇಕು, ಆಮೇಲೆ ನಾನು ಬಂದ್ಬಿಟ್ಟು ಎಂಟ್ರಿ ಕೊಟ್ಬಿಟ್ಟು ಆಡಬೇಕು ಅನ್ನೋ ಥರ. ಬಟ್ ಇಲ್ಲ, ವಿರಾಟ್ ಕೊಹ್ಲಿ ಹೇಳೋದು ಪ್ರೆಷರ್ ಸಿಚುವೇಶನ್. ಜಿತೇಶ್ ಶರ್ಮನು ಕೂಡ ಈ ಥರ ಹೇಳಿರ್ಬೋದಾಗಿತ್ತು, ಪ್ರೆಷರ್ ಸಿಚುವೇಶನ್ ನಾನು ಬಂದ್ಬಿಟ್ಟು ಎಂಟ್ರಿ ಕೊಟ್ಬಿಟ್ಟು ಆಡಬೇಕು ಅಂತ. ಬಟ್ ಜಿತೇಶ್ ಶರ್ಮಾ ಹೇಳಿದ್ದಂಗೆ ಟೀಮೆಲ್ಲ ಕುದುರಬೇಕು, ಆಮೇಲೆ ಬಂದು ನಾನು ಆಡಬೇಕು ಅಂತ. ಸೊ ನೋಡಿ, ಚಿಕ್ಕ ವರ್ಡ್ಗಳು ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂತ. ಸೇಮ್ ಮೀನಿಂಗೇನೆ, ಬಟ್ ಡಿಫ್ರೆನ್ಸ್ ಬೇರೆ ಬೇರೆ ಬರುತ್ತೆ. ನನಗೆ ಬೇಸಿಕಲಿ ಪ್ರೆಷರ್ ಸಿಚುವೇಶನ್ ಇರಬೇಕು, ಪ್ರೆಷರ್ ಹ್ಯಾಂಡಲ್ ಮಾಡುವಂಥ ಕೆಪಾಬಿಲಿಟಿ ನನಗಿದೆ. ನಾನು ಪ್ರೆಷರ್ ಸಿಚುವೇಶನ್ ಆಡೋದಕ್ಕೆ ಇಷ್ಟಪಡ್ತೀನಿ. ಈ ನಂಬರ್ ಗೇಮ್ಸ್ಗಳು, ಈ ನಂಬರ್ಸ್ಗಳು ಏನು ಹೇಳ್ತೀರಾ, ಸೆಂಚುರಿ ಇಷ್ಟು ಅಷ್ಟು ಹಂಗಾಗೋಗ್ಬಿಟ್ಟಿದೆ, ಹಿಂಗಾಗೋಗ್ಬಿಟ್ಟಿದೆ, ರೆಕಾರ್ಡ್ ಆಗೋಗ್ಬಿಟ್ಟಿದೆ, ಅದಾಗೋಗ್ಬಿಟ್ಟಿದೆ, ಇದಾಗ್ಬಿಟ್ಟಿದೆ. ಹೌದು, ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್. ಆದ್ರೂ ಕೂಡ ನಾನು ಜಸ್ಟ್ ಬಾಲ್ನ ನೋಡ್ತೀನಿ, ಹೊಡಿತೀನಿ, ನನಗೆ ಅಷ್ಟೇ ಗೊತ್ತಿರೋದು ಅಂತ ಹೇಳಿದರೆ, ಏನು ಗರವ್ ನಿನ್ಗೆ ಗೊತ್ತಿಲ್ಲದಂಗೆ ಆಗೋಗ್ಬಿಡ್ತಾ ಅಲ್ಲಿ
ಅಷ್ಟು ನಂಬರ್ ಆಫ್ ಸೆಂಚುರೀಸು ODIಸಲ್ಲಿ, ಟೆಸ್ಟಲ್ಲಿ ಅಷ್ಟು ನಂಬರ್ ಆಫ್ ಸೆಂಚುರೀಸ್, IPL ಅಷ್ಟು ನಂಬರ್ ಆಫ್ ಸೆಂಚುರೀಸ್, 9 ಸೆಂಚುರೀಸ್ ಆಗೋಗ್ಬಿಡ್ತಾ ಗೊತ್ತಿಲ್ಲದಂಗೆ ಅಂತ ಕೇಳ್ತು ಅಂತಂದರೆ ಖಂಡಿತ ವಿರಾಟ್ ಕೊಹ್ಲಿಗೆ ಒಂದು ಐಡಿಯಾ ಇರುತ್ತೆ ಏನೇನು ಆಗ್ತಿದೆ ಅಂತ. ಅವರ ಸ್ಟ್ಯಾಟ್ಸ್ ರಿಲೇಟೆಡು. ಹೌದು, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್, ಸ್ಟ್ಯಾಟ್ಸು, ರೆಕಾರ್ಡ್ಸು, ಅದು ಇದೆಲ್ಲ ಅಂತ. ಬಟ್ ಅವ್ರು ಏನು ಹೇಳೋದೇನು ಅಂತಾರೆ, ನಾನು ಬಾಲ್ ನೋಡ್ತೀನಿ, ಗುದ್ದುತ್ತೀನಿ, ಅಷ್ಟೇ ನನಗೆ ಗೊತ್ತಿರೋದು ಅಂತ.